ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಮೀಡಿಯಾ ವರ್ಕ್. ಬಿಗ್ ಬಾಸ್ ಭಾರತದ ಜನಪ್ರಿಯ ಕಾರ್ಯಕ್ರಮದಲ್ಲೊಂದು. ಅದರಲ್ಲಿ ದೂಸರಾ ಮಾತೇ ಇಲ್ಲ. ಅದರಲ್ಲೂ ಕನ್ನಡದ ಬಿಗ್ ಬಾಸಿಗೆ ಸಾಕಷ್ಟು ಫ್ಯಾನ್ ಬೇಸ್ ಇದ್ದೇ ಇದೆ. ಸಾಮಾನ್ಯವಾಗಿ ಬಿಗ್ ಬಾಸ್ನ ಕೆಲವರು ಹುಚ್ಚರ ಸಂತೆ ಅಂತ ಬೈತಾ ಇರ್ತಾರೆ, ಅಥವಾ ಇನ್ನೂ ಕೆಲವರಿಗೆ ಅದು ಒಂದು ಜೀವನ ಕೊಡುವಂತಹ ಒಂದು ನೆಲೆ ಅಂತ ಹೇಳ್ಬೋದು. ಇನ್ನೂ ಕೆಲವರಿಗೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಜಾಗ ಅಂತ ಕೂಡ ಹೇಳ್ತಾರೆ. ಆದರೆ ಬಿಗ್ ಬಾಸ್ಗೆ ತಮ್ಮದೇ ಆದಂತಹ ಫ್ಯಾನ್ ಬೇಸ್ ಇರೋದ್ರಿಂದ ಕನ್ನಡದ ಬಿಗ್ ಬಾಸಿಗೆ ಅದರದ್ದೇ ಆದಂತಹ ಒಂದು TRP ಕೂಡ ಇದೆ. ಆದರೆ ಕೆಲವೊಂದು ಸಲ ಬಿಗ್ ಬಾಸ್ ಮಾಡುವಂಥ ತಪ್ಪುಗಳನ್ನು ಕೂಡ ಜನರು ಅದನ್ನು ಎತ್ತಿಡಿತಾರೆ. ಒಳ್ಳೆಯದನ್ನು ಮಾಡಿದರೆ ಅದನ್ನು ಕೂಡ ಕೊಂಡಾಡ್ತಾರೆ. ಅದೇ ರೀತಿಯಾಗಿ ಕಳೆದ ವಾರ ರಕ್ಷಿತಾ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ ಸೀಸನ್ 12ರ ಕಾರ್ಯಕ್ರಮದಿಂದ ಹೊರಗೆ ಹಾಕಿದಾಗ ತುಂಬ ಜನ ನೆಟ್ಟಿಗರು ಬಿಗ್ ಬಾಸ್ನ ಬೈದಿದ್ದು ಉಂಟು, ಬಿಗ್ ಬಾಸ್ಗೆ ಚೀಮಾರಿ ಹಾಕಿದ್ದು ಉಂಟು. ಯಾಕೆ ನೀವು ಈ ರೀತಿಯಾಗಿ ಕರೆಸಿ ಜಸ್ಟ್ ಒಂದೇ ದಿನದಲ್ಲಿ 24 ಗಂಟೆಗಳಲ್ಲೇ ಆಕೆನ ಹೊರಗೆ ಹಾಕಿ ಆಕೆಗೆ ಬೇಜಾರು ಮಾಡಬೇಕಿತ್ತು, ಈ ರೀತಿಯಾಗಿ ಮರ್ಯಾದೆ ತೆಗೆಯೋದಾದರೆ ಯಾಕೆ ಅವ್ರನ್ನ ಕರೆಸಬೇಕಿತ್ತು ಅಂತೆಲ್ಲ ತುಂಬ ಜನ ಕ್ವಶನ್ ಮಾಡಿದ್ದು ಉಂಟು. ಆದರೆ ಇದೀಗ ಬಿಗ್ ಬಾಸ್ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಮನೆ ಒಳಗಡೆ ಕಳಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 12 ಅದ್ಧೂರಿಯಾಗಿಯೂ ಶುರುವಾಗಿದೆ. ಆದರೆ ಹೀಗೆ ಶುರುವಾದಂತಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರುವ ಎಲ್ಲರನ್ನೂ ಕೂಡ ಬಿಟ್ಟು ಮನೆ ಒಳಗಡೆ ಖುಷಿಯಾಗಿ ಹೋಗಿದಂತಹ ಉಡುಪಿಯ ರಕ್ಷಿತಾ ಅವ್ರನ್ನ ಕೇವಲ 24 ಗಂಟೆಯಲ್ಲೇ ಮನೆಯಿಂದ ಹೊರಗಡೆ ಹಾಕಲಾಗಿತ್ತು. ಸಹಜವಾಗಿಯೇ ಬಿಗ್ ಬಾಸ್ನ ಈ ನಡೆಯಿಂದ ನೆಟ್ಟಿಗರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕೆರಳಿಕೆಂಡ ಆಗಿದ್ರು. ಬಿಗ್ ಬಾಸ್ನ ತರಾಟೆಗೂ ಕೂಡ ತಗೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಹನೆ, ಅಸಮಾಧಾನ ಎಲ್ಲನೂ ಕೂಡ ಹೊರಹಾಕಿದ್ರು. ಮನೆಯೊಳಗಡೆ ಬರೋದಕ್ಕೆ ಮತ್ತು ಮನೆಯಾಚೆ ಹೋಗೋದಕ್ಕೆ ಇರುವ ಮಾನದಂಡಗಳೇನು ಅಂತೆಲ್ಲ ಕೂಡ ಕ್ವಶನನ್ನು ಮಾಡಿದರು. ರಕ್ಷಿತಾ ಅವ್ರನ್ನ ಮನೆ ಹೊರಗೆ ಕಳಿಸಿದಂತಹ ನಂತರ ಮರುಕ್ಷಣದಿಂದಲೇ ಬಿಗ್ ಬಾಸ್ ಪ್ರೇಕ್ಷಕರಿಗೆ ನೀಡ್ತಿರುವಂತಹ ಚಮಕ್ ಅಂದರೆ ಇದು ಎಲ್ಲಿ ತಪ್ಪಾಗಲ್ಲ. ಯಾಕಂದರೆ ಬಿಗ್ ಬಾಸ್ ಬರ ವಿರೋಧದ ಚರ್ಚೆ ಶುರು ಆಗ್ತಾ ಇದ್ದಂತೆ ಇದೀಗ ಮತ್ತೆ ರಕ್ಷಿತಾ ಶೆಟ್ಟಿಯವ್ರನ್ನ ಒಂದು ವಾರದ ನಂತರ ಮತ್ತೆ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ. ಆಕೆಗೆ ರೆಡ್ ಕಾರ್ಪೆಟ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಆಕೆ ಏನೂ ಕೂಡ ಮಾತಾಡಿರಲಿಲ್ಲ. ಜಸ್ಟ್ ಮನೆಯವರ ಒಪಿನಿಯನಿಂದ ಮನೆಯಿಂದ ಈಚೆ ಬಂದಿದ್ದರು ರಕ್ಷಿತಾ ಶೆಟ್ಟಿಯವರು. ಇದೀಗ ಮತ್ತೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂತ ಹೇಳ್ಬೋದು, ಅಥವಾ ಈ ಬಿಗ್ ಬಾಸ್ ಸೀಸನ್ 12ರ ಥೀಮ್ ಇದೆಯಲ್ಲ, ಎಕ್ಸ್ಪೆಕ್ಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ. ಸೊ ಈ ಒಂದು ಥೀಮ್ನ ಅನುಸಾರವಾಗಿ ಈಗ ರಕ್ಷಿತಾ ಶೆಟ್ಟಿಯವ್ರನ್ನ ಕಿಚ್ಚ ಸುದೀಪ್ ಅವರು ಮತ್ತೆ ಒಳಗಡೆ ಕಳಿಸಿದ್ದಾರೆ. ಸದ್ಯ ರಕ್ಷಿತಾ ಶೆಟ್ಟಿಯವರಿಗೆ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ಗೆ ವೆಲ್ಕಮ್ ಮಾಡಿದ್ದು ಮನೆಯ ಒಳಗಡೆ ಬರೋದಕ್ಕೆ ಮತ್ತು ಒಳಗಡೆ ಹೋಗೋದಕ್ಕೆ. ಇದೇನು ಉಡುಪಿ ಅಂದ್ಕೊಂಡ್ರಾ ಅಂತ ಹೇಳಿ ವೇದಿಕೆ ಮೇಲೆ ಕೇಳಿದ್ರು. ಆಗ ರಕ್ಷಿತಾ ಶೆಟ್ಟಿಯವರು ಸುದೀಪ್ ಅವರ ಈ ಮಾತುಗಳಿಗೆ ಹೌದು ಸರ್, ನನ್ನನ್ನು ಮನೆಯಿಂದ ಎಲ್ಲರೂ ಸೇರಿ ಹೊರಗಡೆ ಹಾಕಿದ್ರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮನೆಯಾಚೆಗೆ ನನ್ನನ್ನು ಹಾಕೋದಕ್ಕೆ ನಿಜವಾದ ಕಾರಣ ಏನು ಅಂತಲೂ ಗೊತ್ತಿಲ್ಲ, ನಾನು ಒಳಗಡೆ ಹೋಗಿ ನಾನು ಇದನ್ನು ಕೇಳ್ತೀನಿ ಅಂತ ಕೂಡ ರಕ್ಷಿತಾ ಶೆಟ್ಟಿಯವರು ಸುದೀಪ್ ಅವರ ಬಳಿ ಹೇಳಿದ್ದಾರೆ. ಇನ್ನು ನಾನು ಹೋಗಬೇಕಾದ್ರೆ ಎಲ್ಲರೂ ಕೂಡ ಬಂದು ನನ್ನ ಸಮಾಧಾನ ಮಾಡಿದರೆ ಹೊರತು ನನ್ನ ಬಗ್ಗೆ ಯಾರೂ ಕೂಡ ನನ್ನ ಪರವಾಗಿ ನಿಲ್ಲಿಲ್ಲ, ಅಥವಾ ನನ್ನ ಪರವಾಗಿ ಯಾರೂ ಕೂಡ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿಯವರು ಬೇಜಾರು ಕೂಡ ಆಗಿದ್ದಾರೆ. ಅಲ್ಲದೆ ಅವರೆಲ್ಲ ಜಸ್ಟ್ ಕವರ್ನ ನೋಡಿ ಬುಕ್ನ ಜಡ್ಜ್ ಮಾಡಿದ್ದಾರೆ. ನಾನು ಹೇಗೆ ಆಡ್ತೀನಿ ಅಂತ ಕೂಡ ಅವರಿಗೆ ಗೊತ್ತಿಲ್ಲ. ಸುದೀಪ್ ಅವರಿಗೆ ಚೆನ್ನಾಗಿ ಆಡುವ ಭರವಸೆಯನ್ನು ಕೊಟ್ಟು ಮನೆಯೊಳಗಡೆ ಪ್ರವೇಶ ಮಾಡಿದ್ದಾರೆ ಇದೀಗ ರಕ್ಷಿತಾ ಶೆಟ್ಟಿಯವರು. ಸೊ ರಕ್ಷಿತಾ ಶೆಟ್ಟಿಯವರು ಇದೀಗ ಬಿಗ್ ಬಾಸ್ ಮನೆಯೊಳಗಡೆ ಕಾಲಿಟ್ಟಿದ್ದಾರೆ. ನೋಡಬೇಕಿದೆ ಹೋಗಿ ಅಲ್ಲಿ ಏನು ಕೇಳ್ತಾರೆ, ಏನು ಮಾತಾಡ್ತಾರೆ. ಇದ್ರ ಜೊತೆಗೆ ಈ ಫ್ಲೂಕ್ನಲ್ಲಿ ಬಂದಂಥವರೆಲ್ಲ ಫೇಮಸ್ ಆಗ್ತಾರೆ ಅಂತ ಹೇಳಿ ಜಾಹ್ನವಿ ಅವರು ಕೂಡ ಮಾತಾಡಿದರು. ಅದ್ರ ಕೂಡ ವಿಡಿಯೋ ಸಾಕಷ್ಟು ಕಡೆ ವೈರಲ್ ಆಗೋಗಿತ್ತು. ಅದು ಹೇಗೆ ವಿಡಿಯೋ ಮಾಡಿ ಅವರು ಫೇಮಸ್ ಆಗೋಗ್ತಾರೆ, ಅದೇನು ಕಷ್ಟಪಟ್ಟು ಬಂದಿರೋದಲ್ವಾ ಅಂತೆಲ್ಲ ಕೂಡ ತುಂಬ ಜನ ನೆಟ್ಟಿಗರು ಕ್ವಶನ್ ಕೂಡ ಮಾಡಿದರು. ಸೊ ಇದೀಗ ಅವರು ರಕ್ಷಿತಾ ಶೆಟ್ಟಿ ಅವರು ಹೇಳಿದ ಪ್ರಕಾರ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು, ಅಥವಾ ಅವರನ್ನು ಒಂದು ನಾಮಿನೇಟ್ ಮಾಡಿದಂತಹ ಅಶ್ವಿನಿ ಗೌಡ ಅವ್ರ ಜೊತೆ ಇರ್ಬೋದು, ಧ್ರುವಂತ್ ಅವ್ರ ಜೊತೆ ಇರ್ಬೋದು, ಅವರು ತಮ್ಮ ಕ್ವಶನನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸುದೀಪ್ ಅವರ ಬಳಿ. ಸೊ ಒಳಗಡೆ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿಯಾಗಿ ಆಡ್ತಾರೆ, ಅಥವಾ ತಾವು ಹೊರಗಡೆ ಹೋಗೋದಕ್ಕೆ ಕಾರಣ ಆದವ್ರನ್ನ ಕ್ವಶನ್ ಮಾಡ್ತಾರಾ, ಅವ್ರ ಜೊತೆ ಜಗಳ ಮಾಡ್ತಾರಾ, ಅಥವಾ ಬೇರೆ ಏನಾದರೂ ಅವ್ರನ್ನ ಕೇಳಿ ಏನು ಹೇಳಿ ಅವರ ಅನಿಸಿಕೆ ಏನು ಅಂತ ಕೇಳ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.